ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಹೊಸ ಹೆಜ್ಜೆ ಇಟ್ಟಿದ್ದಾಳೆ. ತನ್ನ ಕುಟುಂಬದಲ್ಲಿ ಆಗಿರುವ ತಪ್ಪುಗಳನ್ನೆಲ್ಲ ಸರಿ ಮಾಡಲು ಹೊರಟಿದ್ದಾಳೆ. ಒಂದು ಕಡೆ ತಾನು ಅನುಭವಿಸಿದ ಕಷ್ಟವನ್ನ ತಾಂಡವ್ಗೆ ರಿಟರ್ನ್ ಕೊಡ್ತಿದ್ರೆ, ಮತ್ತೊಂದೆಡೆ ಮಕ್ಕಳ ಜೀವನವನ್ನ ಸರಿಪಡಿಸುವತ್ತ ಮೊದಲ ಹೆಜ್ಜೆ ಇಟ್ಟಿದ್ದಾಳೆ. ಸದ್ಯ ತನ್ವಿ ಕಾಲೇಜಿನಿಂದ ಸಸ್ಪೆಂಡ್ ಆಗಿ ಮನೆಯಲ್ಲಿದ್ದಾಳೆ. ಕೆಲ ದಿನಗಳ ಹಿಂದೆ ತನ್ನನ್ನ ರೇಗಿಸಿದ್ದ ಕ್ಲಾಸ್ಮೇಟ್ಗಳಿಗೆ ತನ್ವಿ ಹಾಕಿ ಸ್ಟಿಕ್ನಿಂದ ಹೊಡೆದ ಕಾರಣ ಪ್ರಿನ್ಸಿಪಲ್ ಅವಳನ್ನ ಸಸ್ಪೆಂಡ್ ಮಾಡಿದ್ರು. ಈ ವಿಚಾರ ತಾಂಡವ್ ಕಿವಿಗೂ ಬಿದ್ದಿತ್ತು. ಆದ್ರೆ ತಾಂಡವ್ ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡಿರಲಿಲ್ಲ. ಇದೀಗ ಈ ವಿಚಾರವನ್ನ ಸರಿಪಡಿಸಲು ಭಾಗ್ಯ ಮುಂದಾಗಿದ್ದಾಳೆ. ತಾಂಡವ್ನನ್ನು ಕಾಲೇಜಿಗೆ ಹೋಗಿ ಮಾತನಾಡಿಕೊಂಡು ಬರೋಣ ಎಂದು ಭಾಗ್ಯ ಕರೆದಿದ್ದಾಳೆ. ಆದ್ರೆ ಇದಕ್ಕೆ ತಾಂಡವ್ ವಿರೋಧ ವ್ಯಕ್ತಪಡಿಸಿದ್ದಾನೆ. ನಮ್ಮಿಬ್ಬರ ಸಮಸ್ಯೆಯಿಂದ ಅವಳು ಸಸ್ಪೆಂಡ್ ಆಗಿರೋದು, ನಾವಿಬ್ರು ತನ್ವಿ ಕಾಲೇಜಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಎಂದು ತಾಂಡವ್ನನ್ನ ಕರೆದಿದ್ದಾಳೆ. ಆದ್ರೆ ತಾಂಡವ್ ನಾನು ಎಲ್ಲೂ ಹೋಗಲ್ಲ ಎಂದಿದ್ದಾನೆ. ಇದರಿಂದ ಕೋಪಗೊಂಡ ಭಾಗ್ಯ, ನೀವು ನನ್ ಜೊತೆ ಬರ್ತಾ ಇದ್ದೀರಿ ಅಷ್ಟೇ ಎಂದಿದ್ದಾಳೆ. ಆಗ ತಾಂಡವ್ ಭಾಗ್ಯಳನ್ನ ತಳ್ಳಿ, ನಿನ್ಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ನಾನು ಎಲ್ಲಿಗೂ ಬರಲ್ಲ ಎಂದು ಏರು ಧ್ವನಿಯಲ್ಲಿ ಹೇಳಿದ್ದಾನೆ. ಈ ಹಿಂದೆ ಇಂತಹ ವಿಚಾರಕ್ಕೆ ಸುಮ್ಮನಿರುತ್ತಿದ್ದ ಭಾಗ್ಯ ಈಗ ಬದಲಾಗಿದ್ದಾಳೆ. ನಾನು ಬರಲ್ಲ ಎಂದಿದ್ದಕ್ಕೆ ತಾಂಡವ್ನ ಕೈ ಹಿಡಿದು ಬಿಡುವವರು ಯಾರು ಎಂದು, ನಾವಿಬ್ರು ಹೋಗ್ಲೇಬೇಕು ಎಂದು ಎಳೆದುಕೊಂಡು ಹೋಗಿದ್ದಾಳೆ. ಈ ಹಿಂದಿನ ಸಂಚಿಕೆಯಲ್ಲಿ ತಾಂಡವ್ ಕುಡಿದ ಮತ್ತಿನಲ್ಲಿ ಮನೆಗೆ ಬಂದು ರಂಪಾಟ ಮಾಡಿದ್ದ. ತೂರಾಡಿಕೊಂಡೇ ಒಳಗೆ ಬಂದು ಮನೆಯಲ್ಲಿರುವ ಸಾಮಗ್ರಿಗಳನ್ನೆಲ್ಲ ಒಡೆಯುತ್ತಾನೆ. ಆಗ ಕೋಪಗೊಂಡ ಭಾಗ್ಯಳ ಅಮ್ಮ ತಾಂಡವ್ನ ಕಾಲರ್ ಪಟ್ಟಿ ಹಿಡಿದು ಮನೆಯಿಂದ ಆಚೆ ಹಾಕಿ ಬಾಗಿಲು ಕ್ಲೋಸ್ ಮಾಡ್ತಾಳೆ. ಇನ್ನು ಇದರಿಂದ ತನ್ವಿ ಹಾಗೂ ಗುಂಡ ಭಯಗೊಂಡಿದ್ದಾರೆ. ಅಜ್ಜು ಬಳಿ ಹೋಗಿ, ಅಪ್ಪ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ, ನಮಗೆ ಭಯ ಆಗ್ತಿದೆ ಎಂದಿದ್ದಾರೆ. ಭಯ ಪಡುವಂತದ್ದು ಏನೂ ಇಲ್ಲ, ನಾವೆಲ್ಲ ಇದ್ದೀವಿ ಎಂದು ಹೇಳಿ ಸಮಾಧಾನ ಮಾಡ್ತಾರೆ. ಅಮ್ಮ, ಅಜ್ಜ, ಅಜ್ಜಿ ನಾವೆಲ್ಲ ಇದ್ದೀವಿ, ಭಯ ಪಡಬೇಡ ಗುಂಡಣ್ಣ ಎಂದು ಅಜ್ಜ ಕೂಡ ಹೇಳ್ತಾರೆ. ಅಪ್ಪ ಬೆಳಗ್ಗೆ ನೋಡಿದ್ರೆ ಮದುವೆ ಆಗೋಕೆ ಹೊರಟ್ರು, ಈಗ ನೋಡಿದ್ರೆ ಇದನ್ನೆಲ್ಲ ಹೊಡೆದು ಹಾಕಿದ್ದಾರೆ, ನಮಗೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಂದು ತನ್ವಿ ಹೇಳಿದ್ದಾಳೆ. ಇದೀಗ ಮುಂದಿನ ಅಧ್ಯಾಯ ಕುತೂಹಲ ಕೆರಳಿಸಿದೆ.